ಸಸ್ಪೆನ್ಸ್ ಮರ್ಡರ್ ಮಿಸ್ಟ್ರಿ ಸಿನಿಮಾಗಳನ್ನು ನೋಡುವ ಫ್ಯಾನ್ಸ್ಗಳೇ ರೆಡಿಯಾಗಿ ಇವತ್ತು ನಾನು ಟಾಪ್ 5 ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಮರ್ಡರ್ ಮಿಸ್ಟ್ರಿ ಮೂವಿಗಳನ್ನು ಹುಡ್ಕೊಂಡು ಬಂದಿದ್ದೀನಿ. ಹಾಗಿದ್ರೆ ಬನ್ನಿ ಯಾವುದು ಟಾಪ್ 5 ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ಗಳು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಾಡ್ಕೊಳ್ಳಿ. ಈ ಕ್ರೈಮ್ ಥ್ರಿಲ್ಲರ್ ಮೂವಿಯು ತುಂಬ ಭಯಾನಕವಾಗಿದ್ದು, ಕಥೆಯ ಒಳಗೆ ಹೋಗೋದಾದರೆ ಒಂದಾಗಿರೋ ಟಾಯ್ಲೆಟ್ ರೂಮ್ ಒಳಗಡೆ ಒಬ್ಬ ವ್ಯಕ್ತಿಯ ಹಣ ಸಿಗುತ್ತೆ. ಎಲ್ಲರೂ ಇದನ್ನು ನ್ಯಾಚುರಲ್ ಡೆತ್ ಅಂತ ಅಂದ್ಕೊಂಡಿರ್ತಾರೆ. ಹೀರೋ ಇದೊಂದು ಮರ್ಡರ್ ಅಂತ ಹೇಗೆ ಪ್ರೂವ್ ಮಾಡ್ತಾರೆ ಹಾಗೂ ಆ ರೂಮ್ ಒಳಗಡೆ ಏನೇನಾಗಿತ್ತು ಅನ್ನೋದೇ ಈ ಮೂವಿಯ ಸ್ಟೋರಿಯಾಗಿದೆ. ಮೂವಿಯ ಹೆಸರು ಗೋಲಂ. IMDb 7 ರೇಟಿಂಗ್ನಲ್ಲಿ ಬರ್ತಿದೆ. ಈ ಮೂವಿಯಲ್ಲಿರುವಂತಹ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸೀನ್ಗಳಿಂದ ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ರೂಮ್ ಒಳಗಡೆ ಲಾಕ್ ಆಗಿರುತ್ತದೆ ಹಾಗೂ ಅಲ್ಲೇ ಕೊಲೆಯಾಗಿರುತ್ತದೆ. ಅದನ್ನು ಹೇಗೆ ಪೊಲೀಸ್ ಆಫೀಸರ್ ಕಂಡುಹಿಡಿತಾರೆ ಅನ್ನೋದು ಮೂವಿಯ ಒನ್ಲೈನ್ ಸ್ಟೋರಿಯಾಗಿದೆ. ಈ ಮೂವಿಯಲ್ಲಿ ತುಂಬ ಕ್ರೈಮ್ ಸೀನ್ಗಳನ್ನು ನೋಡಬಹುದಾಗಿದೆ ಮತ್ತು ಮಿಸ್ಟ್ರಿ ಸೀನ್ಗಳನ್ನು ನೋಡಬಹುದಾಗಿದೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ಪ್ರತಿ ಮಂಗಳವಾರ ಒಂದೊಂದು ಕೊಲೆ ಆಗ್ತಾ ಇರುತ್ತೆ. ಇದನ್ನು ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು, ಯಾರಿಗಂತನೂ ಗೊತ್ತಾಗ್ತಾ ಇರಲ್ಲ. ಹಳ್ಳಿಯ ಜನರೆಲ್ಲ ಗಾಬರಿಗೊಂಡಿರ್ತಾರೆ. ಪೊಲೀಸರಿಗೂ ಒಂದು ಸುಳಿವು ಕೂಡ ಸಿಗ್ತಾ ಇರೋದಿಲ್ಲ. ಕೊಲೆಯನ್ನು ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಏನು ಅಂತಲೂ ಗೊತ್ತೇ ಆಗೋದಿಲ್ಲ. IMDbಯಲ್ಲಿ 6.7 ರೇಟಿಂಗ್ ಅನ್ನು ಪಡೆದುಕೊಂಡಿರುವ ಮಂಗಳವಾರಂ ಸಿನಿಮಾ ಇದಾಗಿದ್ದು, ಈ ಮೂವಿಯಲ್ಲಿ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಸೀನ್ಗಳಿದ್ದು ಮತ್ತು ಈ ಸಿನಿಮಾದ BGM ಕೂಡ ತುಂಬ ಚೆನ್ನಾಗಿದೆ. ಈ ಮೂವಿ ನಿಮಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ತುಂಬ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಸೀನ್ಗಳು ಇದ್ದು, ಈ ಕಥೆಯು ಅಮ್ಮ ಮಗನ ಸ್ಟೋರಿಯಾಗಿದ್ದು, ಒಂದು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿರ್ತಾರೆ. ಆ ಅಪಾರ್ಟ್ಮೆಂಟಲ್ಲಿ ಆಗಾಗಲೇ ಒಂದು ಚಾಕುವಿನಿಂದ ಇರಿದು ಒಂದು ಕೊಲೆ ಆಗಿರುತ್ತೆ. ಅಲ್ಲಿ ಏನೇನು ಸಮಸ್ಯೆಗಳು ಆಯಿತು ಅನ್ನೋದೇ ಮೂವಿಯ ಕಥೆಯಾಗಿದೆ. ಈ ಮೂವಿಯು ತುಂಬ ಸಸ್ಪೆನ್ಸ್ ಆಗಿದ್ದು ತುಂಬ ಕ್ರೈಮ್ ಸೀನ್ಗಳನ್ನು ನೋಡಬಹುದು. ನಂಬರ್ 3ಯಲ್ಲಿ ಬರುವಂತಹ ಮಾಸುದಾ ಮೂವಿ. IMDb 7.2 ರೇಟಿಂಗ್ನಲ್ಲಿ ಈ ಸಿನಿಮಾ ಬರ್ತಿದೆ. ಈ ಸಿನಿಮಾದ ಹೆಸರು ಕೇಳಿದರೆ ತುಂಬ ಸಾಮಾನ್ಯ ಅನಿಸುತ್ತೆ, ಆದರೆ ಮೂವಿಯ ನೋಡ್ತಾ ಇದ್ದರೆ ತುಂಬ ರೋಮಾಂಚನಕಾರಿ ಅನಿಸುತ್ತೆ. ಈ ಸಿನಿಮಾದಲ್ಲಿ ತುಂಬ ಕ್ರೈಮ್ ಹಾಗೂ ಸಸ್ಪೆನ್ಸ್ ಥ್ರಿಲ್ ಸೀನ್ಗಳಿದ್ದು ನಿಮ್ಮನ್ನು ಫುಲ್ ಮೂವಿ ನೋಡುವಂತೆ ಎಂಗೇಜ್ ಮಾಡುತ್ತೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಂಬರ್ 2ನಲ್ಲಿ ಬರುತ್ತಿರುವ ಈ ಸೀರೀಸ್ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಸೀನ್ಗಳನ್ನು ಒಳಗೊಂಡಿರುವ ವೆಬ್ ಸೀರೀಸ್ ಆಗಿದೆ. ಈ ಸೀರೀಸ್ ಸ್ಟಾರ್ಟ್ ಆದಾಗ ಒಂದಿಷ್ಟು ಕೊಲೆಗಳಾಗಿರುತ್ತವೆ. ಅದನ್ನು ಪತ್ತೆ ಹಚ್ಚಲು ಹೋಗುತ್ತಿರುವಾಗ ಹಾಗೆ ಸೀರೀಸ್ ಆಗಿ ಕೊಲೆಗಳ ಮೇಲೆ ಕೊಲೆಗಳು ಆಗ್ತಾ ಹೋಗುತ್ತಾ ಇರುತ್ತವೆ. ಇದನ್ನು ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು ಅಂತ ಕಂಡುಹಿಡಿಯೋದೇ ಒಂದು ನಿಗೂಢ ಸಮಸ್ಯೆಯಾಗಿ ಬಿಡುತ್ತದೆ. ನಮ್ಮ ಪೊಲೀಸ್ ಆಫೀಸರ್ ಅದನ್ನು ಕಂಡುಹಿಡಿತಾರಾ ಅನ್ನೋದೇ ಈ ವೆಬ್ ಸೀರೀಸ್ನ ಸ್ಟೋರಿಯಾಗಿದೆ. ಇದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ದು ರೋಮಾಂಚನಕಾರಿಯಾಗಿದೆ. ನಂಬರ್ 2ನಲ್ಲಿ ಬೃಂದಾ ವೆಬ್ ಸೀರೀಸ್. ಇದು IMDb 7.5 ರೇಟಿಂಗ್ನಲ್ಲಿ ಬರ್ತಿದೆ. ಈ ವೆಬ್ ಸೀರೀಸ್ನ ಲೀಡ್ ರೋಲಲ್ಲಿ ತ್ರಿಷಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಸೀರೀಸ್ನಲ್ಲಿ ಸೀರಿಯಲ್ ಕಿಲ್ಲಿಂಗ್ ಹಾಗೂ ಥ್ರಿಲ್ಲಿಂಗ್ ಸೀನ್ಗಳನ್ನು ನೋಡಬಹುದಾಗಿದೆ. ಅದಲ್ಲದೆ ಸಸ್ಪೆನ್ಸ್ ಥ್ರಿಲ್ಲರ್ ಸೀನ್ಗಳು ತುಂಬಿಕೊಂಡಿವೆ. ಹಾಗಿದ್ರೆ ಬನ್ನಿ ನಂಬರ್ 1 ಮೂವಿಯ ಕಥೆಯನ್ನು ನೋಡ್ಕೊಂಡು ಬರೋಣ. ಈ ಮೂವಿಯ ಕಥೆಗೆ ಬಂದರೆ, ಸೋಷಿಯಲ್ ವರ್ಕರ್ ಒಬ್ಬರ ಕೊಲೆಯಾಗುತ್ತೆ. ಈ ಕೊಲೆಯನ್ನು ಕಂಡುಹಿಡಿಯಲು ಯಾವುದೇ ಸುಳಿವನ್ನು ಕೊಲೆಗಾರರು ಬಿಟ್ಟಿರುವುದಿಲ್ಲ. ಈ ಮೂವಿಯಲ್ಲಿ ನಾವು ತುಂಬಾ ಇನ್ವೆಸ್ಟಿಗೇಷನ್ ಸೀನ್ಗಳನ್ನು ನೋಡಬಹುದು ಹಾಗೂ ಥ್ರಿಲ್ಲಿಂಗ್ ಸೀನ್ಗಳನ್ನು ನೋಡಬಹುದಾಗಿದೆ. ಕೊನೆಗೆ ಕೊಲೆಗಾರ ಯಾರು ಅಂತ ಕಂಡುಹಿಡಿತಾರೋ ಇಲ್ವೋ ಅನ್ನೋದೇ ಈ ಮೂವಿಯ ಕಥೆಯಾಗಿದೆ. ಈ ಮೂವಿಯು ತುಂಬಾ ಭಯಾನಕವಾಗಿದೆ. 8.1 IMDb ರೇಟಿಂಗ್ನಲ್ಲಿ ಬರ್ತಿರುವ ನಂಬರ್ 1 ಸಿನಿಮಾ SIT ಸಿನಿಮಾ ಆಗಿದ್ದು, ಈ ಸಿನಿಮಾದ ಕಥೆಯು ತುಂಬ ಯುನೀಕ್ ಆಗಿದೆ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಸೀನ್ಗಳು ತುಂಬಿ ಹೋಗಿದೆ. ಈ ಸಿನಿಮಾದ ಥ್ರಿಲ್ಲಿಂಗ್ ಸೀನ್ಗಳು ನಿಮ್ಮನ್ನು ಎಂಗೇಜಿಂಗ್ ಆಗಿ ಹಿಡಿದುಕೊಂಡಿರುತ್ತೆ. ತುಂಬ ಥ್ರಿಲ್ಲಿಂಗ್ ಸೀನ್ಗಳನ್ನು ಕಾಣಬಹುದಾಗಿದೆ.